ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವಾರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನು ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. उनको मैं बताना चाहता हूं ये क्षेत्र के अंदर बहुत बड़ा पोटेंशियल है। 2014 में भारत की बायो इकोनॉमी $10 बिलियन। मेरी बात ध्यान से सुनना और विशेषकर विद्यार्थी सुने। 2014 में भारत की बायो इकोनॉमी $10 बिलियन की थी और 24 के फाइनेंशियल ईयर समाप्त होने के साथ ही ये $166 बिलियन को क्रॉस कर रहे हैं। एक 10 साल के अंदर 17 गुना विकास ये बताता है कि भारत के युवा कर सकते हैं, भारत के उद्योगपति भी कर सकते हैं। जरूरत इनको इंफ्रास्ट्रक्चर प्रोवाइड करने की, शासन का समर्थन उनको प्राप्त हो, इसकी जरूरत है। मैं इसको और डिटेल में बताना चाहता हूं। 2014 में बायोटेक क्षेत्र में काम करने वाले स्टार्टअप की संख्या 500 से कम थी। वो वेरी करती थी 400 और 500 के बीच। और 2025 में बायोटेक स्टार्टअप की संख्या 10,000 क्रॉस कर चुकी है। 10,000। ಜನರಲ್ಲಿ ಜಾಗೃತಿ ಮೂಡಿಸಲು ಸಿರಿಧಾನ್ಯ ಕಾರ್ಯಕ್ರಮಕ್ಕೆ ಎಲ್ಲ ಭಾಗವಹಿಸಿದರು. ಎಲ್ಲರೂ ಒಗ್ಗಟ್ಟಾಗಿ ಬನ್ನಿ. ಈ ಸಿರಿಧಾನ್ಯ ಕಾರ್ಯಕ್ರಮಕ್ಕೆ ಅರಿವು ಮೂಡಲು ಜಾಥಾ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ತಾಲೂಕು ಆಫೀಸಿಂದ DC ಆಫೀಸ್ ತನಕ ಮೆರವಣಿಗೆ ಜಾಥಾ ಮೂಲಕ ಮಾಡ್ತಾ ಇದ್ದೀವಿ. ಎಲ್ಲರೂ ಭಾಗವಹಿಸಿ ರೈತರು ಎಲ್ಲ ಸಮ್ಮೇಳನ ಕಾರ್ಯಕ್ರಮ ಬರಬೇಕು ಅಂತ ತಮ್ಮಲ್ಲಿ ಕೇಳ್ಬೋದು. ಇವತ್ತೇನು ಸಿರಿಧಾನ್ಯದ ಬಗ್ಗೆ ರಸ್ತೆ ಜಾಥಾವನ್ನು ಮಾಡ್ತಾ ಇದ್ದೀವಿ. ಸಿರಿಧಾನ್ಯ ರೈತರಿಗೆ ಮತ್ತು ಅದನ್ನು ಬಳಸೋರಿಗೆ ಎಲ್ಲರಿಗೂ ಅನುಕೂಲ ಆಗಲಿ, ಅವ್ರಿಗೆ ಎಲ್ಲರಿಗೂ ತಿಳುವಳಿಕೆಗಳು ಬರಲಿ, ಹೆಚ್ಚಿನ ರೀತಿ ಇದರಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಕೊಡ್ಬೇಕು ಅಂತ ಈ ಮುಖಾಂತರ ನಾನು ಕೇಳ್ಕೊತಾ ಇದ್ದೀನಿ. ಅಂಗವಾಗಿ ಪಾಕ ಸ್ಪರ್ಧೆಯನ್ನು ಕೂಡ ನಾವು ಕಳೆದ ವಾರ ಏರ್ಪಡಿಸಿದ್ವಿ. ಅದರಲ್ಲಿ ಬಂದಂತಹ ವಿಜೇತರಿಗೆ ನಾವು ಒಂದು ವಾಣಿಜ್ಯ ಮೇಳ ಅಂದ್ರೆ ಜಿಲ್ಲಾ ಮಟ್ಟದಲ್ಲಿ ಏರ್ಪಡಿಸಿ ನಾವು ಅವರಿಗೆ ಬಹುಮಾನನೂ ಕೂಡ ವಿತರಣೆ ಮಾಡ್ತೀವಿ. ಈ ನಡಿಗೆಯ ಮುಖ್ಯ ಉದ್ದೇಶ ಏನಪ್ಪಾ ಅಂತಂತಂದ್ರೆ ಎಲ್ಲಾ ಸಾರ್ವಜನಿಕರಿಗೂ ಮತ್ತೆ ಇತರರಿಗೂ ಸಿರಿಧಾನ್ಯದ ಮಹತ್ವ ತಿಳಿಸ್ಕೊಡುವಂಥದ್ದು ಇದ್ರದ್ದು ಪ್ರಮುಖ ಉದ್ದೇಶ ಆಗಿರುತ್ತೆ. ಇದೇ ರೀತಿ ನಮ್ಮ ರಾಜ್ಯ ಮಟ್ಟದಲ್ಲೂ ಕೂಡ ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳವನ್ನ ರಾಜ್ಯ ಮಟ್ಟದಲ್ಲಿ ಆಯೋಜಿಸಲಾಗುತ್ತೆ. ಇವತ್ತು ರಾಮನಗರ ಕೃಷಿ ಇಲಾಖೆ ವತಿಯಿಂದ ನಡೀತಕ್ಕಂಥ ಸಿರಿಧಾನ್ಯಗಳ ರೋಡ್ಸ್ ಅಲ್ಲಿ ಭಾಗವಹಿಸ್ತಾ ಇದ್ದೀವಿ. ಇವತ್ತು ಸಿರಿಧಾನ್ಯಗಳು ತುಂಬಾ ನಶಿಸಿ ಹೋಗ್ತಿದೆ, ಹಂಗಾಗಿ ಅದನ್ನು ಉಳಿಸಿ ಬೆಳೆಸಬೇಕು ಅನ್ನೋ ಉದ್ದೇಶದಿಂದ ಇವತ್ತು ನಡೀತಕ್ಕಂಥ ರೋಡ್ ಶೋ ಅಲ್ಲಿ ನಾವು ಭಾಗವಹಿಸ್ತಾ ಇದ್ದೀವಿ. ತಾವು ಭಾಗವಹಿಸಿ.
ಕಳೆದ 2.5 ವರ್ಷದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ವಿಪರೀತವಾಗಿ ಇವತ್ತು ಡ್ರಗ್ಸ್ ಸೀಸ್ ಆಗ್ತಾ ಇರ್ತಕ್ಕಂಥದ್ದು ಬಹಳ ಕಳವಳಕಾರಿ ಬೆಳವಣಿಗೆ ಇದು. ಒಂದು ಕಡೆ ಡ್ರಗ್ಸ್ ಸೀಸ್ ಆಗ್ತಾ ಇದೆ, ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಡ್ರಗ್ಸ್ ಸೀಸ್ ಆಗ್ತಾ ಇದೆ ಅಂತ ಹೇಳಿದ್ರೆ ನಮ್ಮ ರಾಜ್ಯದಲ್ಲೇ ಯಾಕೆಷ್ಟು ಡ್ರಗ್ಸ್ಗಳು ಇವತ್ತು ಸೀಸ್ ಆಗ್ತಾ ಇದೆ? ಸೀಸ್ ಆಗಿರ್ತಕ್ಕಂಥದ್ದು ಇಷ್ಟು ದೊಡ್ಡ ಪ್ರಮಾಣದಲ್ಲಿದ್ದಾಗ ಆ ಡ್ರಗ್ಸ್ಗಳು ಸೀಸ್ ಆಗದೆ ಯಾವ ಪ್ರಮಾಣದಲ್ಲಿ ಇವತ್ತು ನಮ್ಮ ಯುವ ಜನತೆನ ಹಾಳು ಮಾಡ್ತಾ ಇದೆ, ಅವ್ರಿಗೆ ತಲುಪ್ತಿದೆ ಅಂತಕ್ಕಂಥದ್ದು ಬಹಳ ಗಂಭೀರವಾಗಿರ್ತಕ್ಕಂಥ ವಿಚಾರ. ಒಂದು ಬೃಹತ್ ಹೋರಾಟವನ್ನ, ಪ್ರತಿಭಟನೆಯನ್ನ ನಾವು ಕರೆಯನ್ನ ನೀಡ್ತಾ ಇದ್ದೇವೆ. ರಾಜ್ಯದ ಸಂಪೂರ್ಣ ಕಾನೂನು ಸುವ್ಯವಸ್ಥೆ ಕುಸಿದಿರುವಂಥ ಎಲ್ಲ ವಿಚಾರಗಳನ್ನು ತೆಗೆದುಕೊಂಡು ಆ ಹೋರಾಟವನ್ನು ನಾವು ಆಯೋಜನೆ ಮಾಡಿದ್ದೇವೆ. ಆ ಹೋರಾಟದಲ್ಲಿ ನಮ್ಮ ರಾಜ್ಯದ ಎಲ್ಲ ಹಿರಿಯರು, ಮಾಜಿ ಮುಖ್ಯಮಂತ್ರಿಗಳು, ನಮ್ಮೆಲ್ಲ ಪಕ್ಷದ ಎಲ್ಲ ಹಿರಿಯ ಮುಖಂಡರು ಕೂಡ ಆ ಪ್ರತಿಭಟನಾ ಸಭೆಯಲ್ಲಿ ಇವತ್ತು ಭಾಗವಹಿಸ್ತಾ ಇದ್ದಾರೆ. ಜನವರಿ 17ರಂದು ಸಾವಿರಾರು ಸಂಖ್ಯೆಯಲ್ಲಿ ಅಲ್ಲಿ ನಮ್ಮ ಕಾರ್ಯಕರ್ತರು ಎಲ್ಲರೂ ಕೂಡ ಪ್ರತಿಭಟನಾ ಸಭೆಯಲ್ಲಿ ಭಾಗವಹಿಸ್ತಾರೆ. Thank you very much. Thank you. President's house. This is a huge honor for me, and I look forward to seeing other dignitaries and meeting them in the presence of the Honorable President and other dignitaries who will be there for this particular occasion. I must say that I am also particularly thrilled that I have received this invitation now for a second time. I was also there for the at-home reception on 15th of August 2024. So this is something that is a huge privilege for me, and I hope to continue the good work that we have been doing towards science and technology development in India. ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮಗೇನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯದ ಕೈಗನ್ನಡಿ ವಂದನೆಗಳು.